ಸ್ವಲ್ಪ ಸ್ಪೈಸಿಯಾಗಿ ಚಟ್ಪಟ ಅಂಥೇಳಿ ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಒಂದು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಟ್ರೈ ಮಾಡಿ ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರೋಂಥ ಈ ಸ್ನ್ಯಾಕ್ಸನ್ನು ಮಾಡೋದಕ್ಕೆ ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಅಥವಾ ಮಕ್ಕಳೇನಾದರೂ ತಿನ್ನಬೇಕು ಅಂತ ಕೇಳಿದಾಗ ಬಜ್ಜಿ ಬೋಂಡ ಬಿಟ್ಟು ಬೇರೆ ಆಪ್ಷನಲ್ ಏನಾದರೂ ಮಾಡಬೇಕು ಅಂದಾಗ ಇದನ್ನು ಮಾಡಿ ನೋಡಿರಿ, ಎಲ್ಲರೂ ಇಷ್ಟಪಡುವಂಥ ಈ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಫಟಾಫಟ್ ಅಂಥೇಳಿ ನೀವು ಈಗಲೇ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ನೋಡಿ, ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇದನ್ನು ಮೈಲ್ಡಾಗಿ ಒಳ್ಳೆ ರುಚಿಕಟ್ಟಾದಂಥ ಈ ಸ್ನ್ಯಾಕ್ಸನ್ನು ಮಾಡೋದಕ್ಕೆ ಏನೇನು ಬಳಸಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಅಂತ ನೋಡ್ಕೊಂಬನ್ನಿ. ನೋಡಿರಿ, ಇಲ್ಲಿ ನಾನು 1 ಆಲೂಗಡ್ಡೆನ ಬಳಸಿ ಇವತ್ತು ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ಅಂದರೆ ಡಬಲ್ ಆಗಿ ತೊಗೋಬೋದು. 2 ಆಲೂಗಡ್ಡೆ ಏನಾದರೂ ಯೂಸ್ ಮಾಡ್ಕೋಬೋದು. ನಾನು ನೋಡಿರಿ 1 ಆಲೂಗಡ್ಡೆನಲ್ಲಿ ಎಷ್ಟು ಸ್ನ್ಯಾಕ್ಸ್ ಮಾಡ್ಬೋದು ಅಂಥೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಪೀಲ್ ಮಾಡಿ ತಗೊಂಬಿಡ್ರಿ. ಯಾವುದೇ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ಮಾಡಿ ತೋರಿಸ್ಬೇಕಾದ್ರೆ ಈ ಥರ ಸಿಪ್ಪೆನ ಪೀಲ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಸ್ನ್ಯಾಕ್ಸ್ ಟೇಸ್ಟಿನೂ ಡಬಲ್ ಆಗಿ ಬರುತ್ತೆ. ಆಮೇಲೆ ನೀವು ಫ್ರೈ ಮಾಡಬೇಕಾದ್ರೂ ಅಷ್ಟೇ ಕ್ರಂಚಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ. ನೋಡಿರಿ, ತುಂಬ ರುಚಿಕಟ್ಟಾಗಿ ಸ್ನ್ಯಾಕ್ಸ್ಗಳು ತಯಾರಾಗ್ತವೆ. ಈಗ ನೋಡಿರಿ, ಇದರಲ್ಲಿ ಏನಾದರೂ ಧೂಳದಿದ್ರೂ ಕೂಡ ಹೊರಟು ಹೋಗ್ಬಿಡುತ್ತೆ. ಈಸಿಯಾಗಿ ಇದನ್ನು ಈ ಥರ ಪೀಲ್ ಮಾಡ್ಕೊಂಬಿಡ್ರಿ. ಈಗ ಇದನ್ನು ವಾಶ್ ಮಾಡ್ಕೊಂಬಂದು ಈ ಥರ ಕಟ್ ಮಾಡ್ಕೊಳ್ರಿ. ಚಿಕ್ಕ ಚಿಕ್ಕದ ಸ್ಲೈಸಸ್ ಆಗಿ ಇದನ್ನು ಕಟ್ ಮಾಡಿ ತಗೊಳ್ರಿ. ಇದನ್ನು ಇವತ್ತು ಗ್ರೈಂಡ್ ಮಾಡ್ತಾಯಿಲ್ಲ ನಾನು. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ರೆ ನಾವು ಇದನ್ನು ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫೈನಾಗಿ ಪೇಸ್ಟ್ ಥರ ಗ್ರೈಂಡ್ ಆಗುತ್ತೆ. ನೋಡಿರಿ, ಈ ರೀತಿ ಆಗಬೇಕು. ಇದನ್ನು ಡೈರೆಕ್ಟಾಗಿ ಜಾರಿಗೆ ಹಾಕೋ ಹಾಗಿಲ್ಲ. ನೀರಲ್ಲಿ 1-2 ಸರಿ ವಾಶ್ ಮಾಡಿ ತಗೊಳ್ರಿ. ಯಾಕಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ. ಅದೆಲ್ಲ ಹೊರಟೋಗಬೇಕು ಅಂದರೆ ನೀವು ಇದನ್ನು ನೀರಲ್ಲಿ ಹಾಕಿ 1-2 ಸರಿ ಆದರೆ ಇದನ್ನು ತೊಳ್ರಿ. ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಹಂಗೆ ಕಪ್ಪಾಗಬಾರ್ದು ಅಂದಾಗೆ ನೋಡಿರಿ, ಈ ರೀತಿ 1-2 ಸರಿ ವಾಶ್ ಮಾಡಿ ಇದನ್ನು ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ. ನೋಡಿರಿ, ಸಿಂಪಲ್ಲಾಗಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿರಿ, ಕಟ್ ಮಾಡಿದಂಥ ಎಲ್ಲ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ರಿ. ಆಮೇಲೆ ನೋಡಿರಿ, ಇದಕ್ಕೆ ಇನ್ನೂ 1-2 ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿದಂತಹ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ರಿ. ನಾನಿಲ್ಲಿ ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನಿಮಗೆ ಸ್ಪೈಸಸ್ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಆದರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಇದನ್ನು ಸಹಿತ ಸಣ್ಣಗೆ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ರಿ. ಈಗ ಇದನ್ನು ಫೈನಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ನೀರು ಹಾಕಕ್ಕೆ ಹೋಗಬೇಡ್ರಿ, ಏಕೆಂದರೆ ಆಲೂಗಡ್ಡೆನಲ್ಲೇ ಜಾಸ್ತಿ ನೀರಿನಂಶ ಇರುತ್ತೆ. ಹಾಗಾಗಿ ಹಾಗೇ ನೀವು ಇದನ್ನು ಗ್ರೈಂಡ್ ಮಾಡಿ ತೊಗೊಂಬಂದರೆ ಸಾಕು. ನೋಡಿರಿ, ಹಾಗೆ ಗ್ರೈಂಡ್ ಮಾಡಿದರೂ ಕೂಡ ನೈಸಾಗಿ ಗ್ರೈಂಡ್ ಆಗುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನಾವೀಗ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಕಡಾಯಿ ಬಿಸಿ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಜಾಸ್ತಿ ಎಣ್ಣೆಯನ್ನು ಬೇಕಾಗಿಲ್ಲ. ಜಸ್ಟ್ ಒಂದು ಸಿಂಪಲ್ ಆದಂಥ ಒಗ್ಗರಣೆನ ಕೊಡೋದಕ್ಕಿರುತ್ತೆ. ಯಾವುದು ಫ್ರೈ ಮಾಡೋದಕ್ಕೇನಲ್ಲ. 1 ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ನೋಡಿರಿ, ಒಳ್ಳೆ ಘಮ ಕೊಡುತ್ತೆ. ಆಮೇಲೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಜೀರಿಗೆದು. 1 ಸ್ಪೂನಷ್ಟು ಹಾಕಿ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಇಡಿದಾದಂಥ ಕರಿಬೇವನ್ನ ಹಾಕಬೇಡಿ. ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ತಿನ್ನೋದ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಅದನ್ನೇ ಎಸೆಯೋದಿಲ್ಲ, ಹಾಗೇ ತಿಂದುಬಿಡ್ತಾರೆ. 1 ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿಟ್ಟು ನೀವು ಇದನ್ನು ಒಗ್ಗರಣೆ ಹಾಕಬೇಕು. ಹೈ ಫ್ಲೇಮಲ್ಲಿಟ್ಟು ಹೊತ್ತೋಗ್ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಒಗ್ಗರಣೆನ ಹಾಕ್ಕೊಡ್ರಿ. ಇಷ್ಟೇ ಸಾಕು ಒಗ್ಗರಣೆ. ಈಗ ಇದಕ್ಕೆ ನೋಡಿರಿ, ಗ್ರೈಂಡ್ ಮಾಡಿ ತೊಗೊಂಬಂದಂಥ ಆಲೂಗಡ್ಡೆ, ಉಳ್ಳಾಗಡ್ಡೆ ಮತ್ತು ಹಸಿಮೆಣ್ಸಿನ್ಕಾಯಿ 3 ಸೇರಿಸಿ ಗ್ರೈಂಡ್ ಮಾಡಿದಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಜಸ್ಟ್ ಒಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಇದರಲ್ಲಿ ಏನು ತಳ ಹಿಡಿಯೋದಿಲ್ಲ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಈ ಥರ ಫ್ರೈ ಮಾಡಬೇಕಾದ್ರೆ ಒಳ್ಳೆ ಒಂದು ಅರೋಮ ಬಿಟ್ಕೊಂಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಒಳ್ಳೆ ಪರಿಮಳ ಕೊಡುತ್ತೆ. ನೋಡಿರಿ, ಈಗ ಇದನ್ನು ಸ್ವಲ್ಪ ಹಸಿ ವಾಸನೆವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೊಳ್ರಿ. ಆಲೂಗಡ್ಡೆ ಹೇಗೆ ಇದನ್ನು ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ ಸ್ನ್ಯಾಕ್ಸಿಗೆ. ನೋಡಿರಿ, ಈಗ 2 ನಿಮಿಷ ಬಿಟ್ಬಿಡಿ. ಆಮೇಲೆ ನೋಡಿರಿ, ಇದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಮೆಜರ್ಮೆಂಟನ್ನು ನೆನಪಿಟ್ಕೊಳ್ರಿ. 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಏಕೆಂದರೆ ಇದರಲ್ಲಿ ನಾವು ನೀರು ಜಾಸ್ತಿ ಹಾಕೋದೇನು ಬೇಡ. ಯಾಕೆ ಆಲೂಗಡ್ಡೆನಲ್ಲಿ ತುಂಬ ನೀರಿನಂಶ ಇರುತ್ತೆ. ನಾವು ಎಷ್ಟೇ ಫ್ರೈ ಮಾಡಿದರೂ ಸಹಿತ ಆಮೇಲೆ ಅದು ನೀರಿನಂಶ ಬಿಟ್ಕೊಳ್ಳುತ್ತೆ. ಈಗ ಇದನ್ನು
ಇದನ್ನು ನೋಡಿರಿ ಚೆನ್ನಾಗಿ ಗಂಟುಗಳಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಈಸಿಯಾಗಿ ಮಿಕ್ಸ್ ಆಗುತ್ತೆ. ಇವಾಗನ ನೋಡಿರಿ ಮಿಕ್ಸ್ ಮಾಡಿಂದ ಚೆನ್ನಾಗಿ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿರಿ. ಯಾಕಂದರೆ ಇಲ್ಲಿ ಉಪ್ಪು ನಾನು ಹಾಕಿರುವಂತಹ ವಿಡಿಯೋ ಕ್ಲಿಪ್ ಮಿಸ್ ಆಗಿರೋದ್ರಿಂದ ನಿಮಗೆ ಇದು ಕಾಣಿಸೋದಿಲ್ಲ ಈ ವಿಡಿಯೋದಲ್ಲಿ. ನೋಡಿರಿ ಈ ರೀತಿ ಇರಬೇಕು. ಇವಾಗ ಇದು ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಯಲ್ಲಿದೆ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡ್ರಿ. ಎಕ್ಸ್ಟ್ರಾ ನೀರು ಏನೊಂದು ಕಪ್ಪು ಒಂದು ಬೌಲಲ್ಲಿ ನೀರು ಹಾಕಿರ್ತೀವೋ ಅದೇ ನೀರು ಸಾಕು. ಇದಕ್ಕೆ ನೋಡಿರಿ ಯಾವ ಕಪ್ಪಿಂದ ನೀರು ಹಾಕಿರ್ತೀರವಲ್ಲ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ಬಾಂಬೆ ರವನ ಹಾಕ್ತಾಯಿದ್ದೀನಿ. ನೀವು ಬಾಂಬೆ ರವೆ ಆದರೂ ಹಾಕ್ಬೋದು ಅಥವಾ ಚಿರೋಟಿ ರವೆ ಆದರೂ ಹಾಕ್ಬೋದು. ಇಲ್ಲ ನಮ್ಮ ಹತ್ರ ಬನ್ಸಿ ರವೆ ಇದೆ ಅಂದರೆ ಅದನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬಾಂಬೆ ರವೆನ ಹಾಕ್ತಾಯಿದ್ದೀನಿ. ಇದು ಸಣ್ಣಗೆ ಇರೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಸಾಫ್ಟಾಗಿ ಹಿಟ್ಟಿನ ಥರ ರೆಡಿ ಆಗುತ್ತೆ. ಈಗ ನೋಡಿರಿ ಇದೇನು ಇದರಲ್ಲಿ ಮಾಯ್ಶ್ಚರೈಸ್ಡ್ ಇರುತ್ತಲ್ವ ಅದರಲ್ಲೇ ಈ ರವೆನ ಬೇಯಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಹೋಗ್ರಿ. ಸೂಪರ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ರವೆ ಎಲ್ಲ ನೋಡಿರಿ ಇದರಲ್ಲೇನು ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರುತ್ತೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿಯಾಗಿ ಹಿಟ್ಟಿನ ಥರ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ರಿ. ಲೋ ಫ್ಲೇಮ್ ಇಟ್ಟು ಬೇಯಿಸ್ರಿ. ನಿಧಾನವಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಬೆಂದಮೇಲೆ ನೋಡಿರಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ನೋಡಿರಿ ಈ ರೀತಿ ಗಟ್ಟಿಯಾಗಿರುತ್ತಲ್ವ ಇದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಕೊತ್ತಂಬರಿ ಸೊಪ್ಪಿದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಕ್ರಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ರುಚಿನೂ ಕೊಡುತ್ತೆ. ನೋಡಿರಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ರಿ. ಈ ರೀತಿ ಆಗೋವರೆಗೂ ಇದನ್ನು ನೋಡಿರಿ ತಳ ಬಿಟ್ಕೊಂಬರುತ್ತೆ. ಬೆಂದಮೇಲೆ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದರೆ ಈ ರೀತಿ ತಳ ಬಿಟ್ಕೊಂಬರುತ್ತೆ. ಆವಾಗಿದು ಚೆನ್ನಾಗಿ ಬೆಂದಿದೆ ಅಂಥೇಳಿ ಅರ್ಥ. ಇವಾಗ ಏನು ಮಾಡಬೇಕು ಇದನ್ನು ತೆಗೆದು ನಾವು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡಬೇಕು. ಯಾಕಂದರೆ ನಾವು ಬಿಸಿಯಾಗಿರಬೇಕಾದ್ರೆ ಏನು ಮಾಡೋಕ್ಕೆ ಆಗೋದಿಲ್ಲ, ಚೆನ್ನಾಗೂ ಬರೋದಿಲ್ಲ. ಸ್ನ್ಯಾಕ್ಸ್ ಚೆನ್ನಾಗಿ ಬರಬೇಕು ಅಂದರೆ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಬೇಕು. ಅಕಸ್ಮಾತಾಗಿ ನೀವು ಮಾಡಬೇಕಾದ್ರೆ ನೀರು ಜಾಸ್ತಿ ಆಯಿತು, ಇದು ಹಿಟ್ಟು ನೀರಾಯಿತು ಅಂದಾಗ ನೀವೇನು ಮಾಡಬೇಕು, 2 ಸ್ಪೂನಷ್ಟು ನೀವು ಇದಕ್ಕೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಸೇರಿಸ್ರಿ. ಇಲ್ಲ ಅಂದರೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನಾದರೂ ಸೇರಿಸ್ರಿ. ನಿಮ್ಮ ಹತ್ರ ಯಾವುದು ಹಿಟ್ಟಿದೆ ನೋಡಿರಿ, ಮೈದಾ, ಗೋಧಿ ಅಥವಾ ಕಡಲೆ ಹಿಟ್ಟು ಯಾವುದನ್ನಾದರೂ ನೀವು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಈಗ ನೋಡಿರಿ ತಟ್ಟೆಗೆ ಹಾಕಿ ನಾನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಕಂಪ್ಲೀಟಾಗಿ ಕೂಲ್ ಆಗಿದೆ ನೋಡ್ತಿರ್ಬೋದು ನೀವು. ಕೈಗೆ ಏನಾದರೂ ಅಂಟ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಸವರ್ಕೊಂಡ್ಬಿಟ್ರೆ ಇದನ್ನು ಚೆನ್ನಾಗಿ ಮಿದ್ಕೊಳ್ರಿ. ಒಂದು ಸ್ವಲ್ಪ ಮಿದ್ದಿದ್ರೆ ಹಿಟ್ಟು ಇನ್ನೂ ಹದವಾಗಿ ಬರುತ್ತೆ. ನೋಡಿರಿ ರವೆ ಚೆನ್ನಾಗಿ ಹದವಾಗಿ ಬರಬೇಕು. ಸ್ವಲ್ಪ ಇದನ್ನು ಕೈಯಿಂದ ಈ ಥರ ನಾದ್ಕೊಳ್ರಿ. ನೋಡ್ತಾ ಇರೋದು ಸ್ವಲ್ಪ ಕೂಡ ಅಂಟೋದಿಲ್ಲ, ಕೈಗೆ ನೀಟಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ನೋಡಿ ಈ ರೀತಿ ನಾದ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಚಿಕ್ಕದಾದ ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿರಿ ಆ ಶೇಪಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ. ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ. ನೋಡಿರಿ ಈ ರೀತಿ ಮಾಡಿದ್ರೆ ಮಕ್ಳಿಗೆ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ ಫ್ರೈ ಮಾಡಿದ ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಒಳ್ಳೆ ಒಂದು ಟೇಸ್ಟಿಯಾದಂಥ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ನಿಮಗೆ ಅದು ಬೇಡ ಅಂದರೆ ನೀವು ಇದನ್ನು ಲಟ್ಟಿಸಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಟ್ರಯಾಂಗಲ್ ಶೇಪ್ನಲ್ಲಿ ಆಗಿರ್ಬೋದು ಅಥವಾ ಸ್ಕ್ವೇರ್ ಶೇಪ್ನಲ್ಲಿ ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೆ ನೋಡಿ ಆ ರೀತಿ ಶೇಪ್ನಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ನೋಡಿರಿ ಈಸಿಯಾಗಿಯೂ ಇರುತ್ತೆ, ಬೇಗನೆ ನಾವು ಇದನ್ನು ಮಾಡ್ಕೋಬೋದು. ನೋಡಿರಿ ಹೀಗೆ ಎಲ್ಲದನ್ನು ಗೋಲಾಕಾರದಲ್ಲಿ ಮಾಡಿ ರೆಡಿ ಮಾಡಿಕೊಡ್ರಿ. ಆದರೆ ಇದು ಕ್ರ್ಯಾಕ್ಸ್ ಇರಬಾರ್ದು. ಆ ರೀತಿ ಇದನ್ನು ಸಾಫ್ಟ್ ಆದಂಥ ಉಂಡೆಗಳನ್ನು ರೆಡಿ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ ನಾನು ಉಂಡೆಗಳನ್ನು ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಲರಿನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಬಳಸ್ಬೋದು. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದು ಸ್ಲರಿ ಆಗಿರೋದ್ರಿಂದ ಚಿಟಿಕೆ ಮಾತ್ರ ಹಾಕಿರಿ, ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. 1 ಸ್ಪೂನಷ್ಟು ಎಳ್ಳನ್ನು ಹಾಕಿರಿ. ಎಳ್ಳು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇಲ್ಲಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಪೈಸಸ್ಸಿಗೆ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅಂತ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಯಾವುದೇ ಗಂಟುಗಳಿಲ್ದಿರೋ ರೀತಿ ಮಿಕ್ಸ್ ಮಾಡಿರಿ. ತುಂಬ ನೀರು ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಮಾಡಬಾರ್ದು. ಇದು ನೋಡಿರಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ಈ ರೀತಿ ಸ್ಲರಿ ಮಾಡಿಕೊಂಡು ನಾವು ಫ್ರೈ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಖಡಕ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಇಲ್ಲಿ ನೋಡಿರಿ ನಾನು ಫಸ್ಟೇನು ಉಂಡೆ ಮಾಡಿ ತೋರಿಸಿದ್ವಲ್ಲ, ಒಂದು ತಟ್ಟೆ ತುಂಬ ರೆಡಿಯಾಗಿದ್ದಾವೆ. ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಮಾಡಿದ್ದೀನಿ, ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದಾಗಿ ಇರಬಾರ್ದು ಅಂಥೇಳಿ. ಇಲ್ಲಿ ನೋಡಿರಿ ನಾವೀಗ
ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಫ್ರೈ ಮಾಡೋದಕ್ಕೆ ಎಣ್ಣೆನ ಆ್ಯಡ್ ಮಾಡಿಕೊಂಡ್ರೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ನಿಮ್ಗೆ ಇಷ್ಟ ಇದೆ ಅಂದರೂ ಡೀಪ್ ಫ್ರೈನಾದರೂ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಬಿಸಿ ಆಗಲಿ, ಒಂದು 2 ನಿಮಿಷ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಮೇಲೆ ಇಲ್ಲಿ ಸ್ಲರಿನಲ್ಲಿ ಒಂದೊಂದಾಗಿ ಡಿಪ್ ಮಾಡಿ ಹಾಕ್ಬಿಡ್ರಿ. ಯಾಕೆಂದರೆ ಡಿಪ್ ಮಾಡಿದ ತಕ್ಷಣವೇ ಡೈರೆಕ್ಟಾಗಿ ಎಣ್ಣೆ ಹಾಕಬೇಕು. ತುಂಬ ಹೊತ್ತು ಇದರಲ್ಲಿ ಇದನ್ನು ನೆನೆಸೋದು ಬೇಡ. ಇಲ್ಲಾಂದರೆ ನೀವು ಎಲ್ಲ ಸ್ಲರಿನೂ ಡೈರೆಕ್ಟಾಗಿ ಈ ರೀತಿ ಉಂಡೆಗಳನ್ನು ಮಾಡಿರ್ತೀವಲ್ಲ ಅದ್ರ ಮೇಲೇ ಹಾಕ್ಕೊಂಡು ಹಾಕ್ಬೋದು. ಇಲ್ಲಾಂದರೆ ಈ ಥರ ಒಂದೊಂದೇ ನಿಮಗೆ ಎಷ್ಟು ಬೇಕೋ ಫ್ರೈ ಮಾಡೋದಕ್ಕೆ ಅಷ್ಟು ನೋಡಿಕೊಂಡು ಈ ಥರ ಡಿಪ್ ಮಾಡಿ ಆದರೂ ನೀವು ಫ್ರೈ ಮಾಡ್ಬೋದು. ನೋಡಿರಿ, ಈಸಿಯಾಗಿ ಮಾಡೋಕ್ಕಾಗುತ್ತೆ. ಈಗ ಸ್ಪೂನಿನ ಸಹಾಯದಿಂದ ಈ ಥರ ತೊಗೊಂಡು ಡೈರೆಕ್ಟಾಗಿ ಕಲಸಿದ ತಕ್ಷಣ ಎಣ್ಣೆಗೆ ಹಾಕ್ಬಿಡ್ರಿ. ಅಂದರೆ ಸ್ಲರಿನಲ್ಲಿ ಡಿಪ್ ಮಾಡಿದ ತಕ್ಷಣ ಎಣ್ಣೆಗೆ ಹಾಕಿಬಿಡ್ರಿ. ಅದನ್ನು ಜಾಸ್ತಿ ಹೊತ್ತು ನೆನೆಯಕ್ಕೆ ಬಿಡಬಾರ್ದು. ನೆನೆಯಕ್ಕೆ ಬಿಟ್ಟರೆ ಏನಾಗುತ್ತೆ, ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಕ್ರ್ಯಾಕ್ಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಬಿಡೋದು ಬೇಡ. ಪಟಾಪಟ್ ಅಂಥೇಳಿ ಎಣ್ಣೆಗೆ ಹಾಕಿ ಇದನ್ನು ಫ್ರೈ ಮಾಡ್ಕೊಂಬಿಡ್ರಿ. ಎಣ್ಣೆಗೆ ಹಾಕಿದ ತಕ್ಷಣವೇ ಇದನ್ನು ಸ್ನ್ಯಾಕ್ಸನ್ನು ತಿರುಗಿಸಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡಿಕೊಡ್ರಿ. ಅಂದರೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿರ್ತದೆ. ನೋಡಿರಿ, ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಸ್ಲರಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತೀನಿ. ಈಗ ನೋಡಿರಿ, ಹಾಕಿದ ತಕ್ಷಣವೇ ನಾನಿಲ್ಲಿ ಲೋ ಫ್ಲೇಮ್ ಇಟ್ಟು ಬಿಟ್ಟಿದ್ದೆ. ಒಂದು ಸೈಡ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಈ ರೀತಿ ತಿರುಗಿಸಾಕ್ರಿ. ಆವಾಗ ನೀಟಾಗಿ ಬೆಂದಿರುತ್ತೆ. ಆಮೇಲೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿರಿ, ಈ ರೀತಿ ಒಂದಕ್ಕೊಂದು ಅಂಟುಕೊಂಡಿದ್ರೆ ನೋಡಿರಿ ಚೆನ್ನಾಗಿ ಫ್ರೈ ಆದಮೇಲೆ ಬಿಟ್ಕೊಳ್ಳುತ್ತೆ, ಏನಾಗೋದಿಲ್ಲ. ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಅದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಿದರೆ ಈಸಿಯಾಗಿ ಫ್ರೈ ಆಗ್ತಾವೆ. ನೋಡಿರಿ, ಈ ರೀತಿ 2 ಕಡೆ ಚೆನ್ನಾಗಿ ತಿರುಗಿಸಿ ಹಾಕಿ ಇದನ್ನು ಖಡಕ್ಕಾಗಿ ಫ್ರೈ ಮಾಡಿಕೊಡ್ರಿ. ನೋಡಿ, ಇಲ್ಲಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಈ ಥರ ಬಿಟ್ಬಿಟ್ರೆ ನೋಡಿರಿ ಖಡಕ್ಕಾಗಿ ಫ್ರೈ ಆಗುತ್ತವೆ. ಖಡಕ್ಕಾಗಿ ಫ್ರೈ ಆದರೆ ನೋಡಿರಿ ಕೆಡೋದಿಲ್ಲ. ಸ್ನ್ಯಾಕ್ಸ್ ತುಂಬ ಹೊತ್ತು ಇಟ್ಟರು ಸಹಿತ ಗರಿ ಗರಿಯಾಗೇ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇನ್ನೊಂದು ಏನಂದರೆ, ನಾವಿಲ್ಲಿ ರವೆಯಿಂದ ಮಾಡಿರೋದ್ರಿಂದ ನೋಡಿರಿ ಸ್ನ್ಯಾಕ್ಸು ಗರಿ ಗರಿನೇ ಆಗುತ್ತೆ. ಚೆನ್ನಾಗಿ ಒಳಗಡೆ ಕೂಡ ಬೇಯಬೇಕು. ಅದು ಆ ರೀತಿ ಬೇಯಿಸ್ಕೊಳ್ರಿ, ಫ್ರೈ ಮಾಡಿಕೊಳ್ರಿ. ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಟರೆ ನೋಡಿರಿ 2 ಕಡೆ ನೀವು ಇದನ್ನು ಖಡಕ್ಕಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಮಾತ್ರ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಇದನ್ನು ಸರಿಯಾಗಿ ಫ್ರೈ ಆಗಿದಾವ, ಎಣ್ಣೆ ಬಸ್ದು ಇದನ್ನು ಪ್ಲೇಟಿಗೆ ಹಾಕಿ ತೆಗೆದಿಡೋಣ. ನೋಡಿರಿ, ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ನೀಟಾಗಿ ಎಣ್ಣೆ ಬಸ್ದು ತೆಗೆದ್ರೆ ಈಸಿಯಾಗಿರುತ್ತೆ. ನೋಡಿ, ಈಗ ಇದನ್ನು ತಟ್ಟೆಗೆ ತೆಗೆದು ಬಿಸಿ ಬಿಸಿಯಾಗಾದರೂ ತಿನ್ಬೋದು. ಅಥವಾ ನೀವು ಎಲ್ಲಾದರೂ ನೀವು ಹೊರಗಡೆ ಟ್ರಿಪ್ಪಿಗೆ ಹೋಗ್ತಾಯಿದ್ದೀರಿ, ಪಿಕ್ನಿಕ್ ಹೋಗ್ತಾಯಿದ್ದೀರಿ ಅಂದರೂ ಸಹಿತ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತೊಗೊಂಡೋಗ್ರಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗಾದರೂ ನೀವು ಇದನ್ನು ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ನೋಡಿ ಫ್ರೆಂಡ್ಸ್, ಹಾಗಾದರೆ ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ಗಳನ್ನು, ಒಳ್ಳೆ ಅಡುಗೆ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಗಳು ಬೇಕು ಅಂದರೆ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿ, ರೈಸ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ, ಪ್ರತಿಯೊಂದು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಒಳ್ಳೆಯ ಅಡುಗೆಗಳು ಬೇಕು ಅಂದರೆ ಹೋಗಿ ನೋಡ್ಬೋದು. ಅಲ್ಲಿ ಯಾವುದಾದ್ರು ನಿಮ್ಗೆ ಅಡುಗೆಗಳು ಇಷ್ಟ ಅನಿಸಿದರೆ, ವೀಡಿಯೋ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗಾದರೆ ನೋಡಿರಿ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಇವಾಗಲೇ ಫಟಾಫಟ್ ಅಂತೇಳಿ ಶೇರ್ ಮಾಡಿಕೊಡ್ರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.